ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯತು ಮಲ್ಲಪ್ಪ ಜೋತವ. ಆತ್ಮೀಯರೇ, ಸರ್ಕಾರಿ PU ಕಾಲೇಜ್, PU ಅಂದರೆ ಗೊತ್ತು ನಿಮಗೆ, ಪ್ರೀ ಯೂನಿವರ್ಸಿಟಿ, ಈ ಕಾಲೇಜುಗಳಲ್ಲೇ ಸ್ವಲ್ಪ ಈ ಸಲ ರಿಸಲ್ಟ್ ಕಡಿಮೆ ಆಗೋ ಸಾಧ್ಯತೆಗಳಿದ್ದಾವಂತ. ಹುಡುಗರು ಮೋಸ್ಟ್ಲಿ ಭಾಳಷ್ಟು ಪಾಸ್ ಆಗಲಿಕ್ಕಿಲ್ಲ, ಅದ್ರಾಗೂ ಸೈನ್ಸ್ ಸಂಬಂಧಿಸಿದ ಹುಡುಗರು ಭಾಳ ಫೇಲ್ ಆಗ್ಬೋದು ಅಂತ ಒಂದಿಷ್ಟು ಆತಂಕದ ವಾತಾವರಣ ಬೆಳಗಾವಿ ಜಿಲ್ಲೆಯಾದ್ಯಂತ ಅದ. ಯಾಕಂದರೆ ಬೆಳಗಾವಿ ಜಿಲ್ಲೆ ಮತ್ತು ಶೈಕ್ಷಣಿಕ ಜಿಲ್ಲೆ ಅಂತ ಚಿಕ್ಕೋಡಿ ಎರಡೂ ಕೂಡಿಸಿದ್ರೆ 61 ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿದ್ದಾವೆ. ಈ ಕಾಲೇಜುಗಳಲ್ಲೇ ಶಿಕ್ಷಕರ ಕೊರತೆ ಅದ ಅಂತೇಳಿ, ಉಪನ್ಯಾಸಕರ ಕೊರತೆ ಅದಪ್ಪ. 657 ಉಪನ್ಯಾಸಕರು ಬೇಕಾಗಿದ್ದಾರೆ. ಅದರಲ್ಲೇ ಕೇವಲ 327 ಹುದ್ದೆಗಳು ಖಾಲಿ ಇದ್ದಾವೆ. 657 ಆ ಹುದ್ದೆಗಳು 327 ಖಾಲಿ ಹುದ್ದೆಗಳಿದಾವೆ. ಆ ಖಾಲಿ ಇದ್ದಂಥ ಹುದ್ದೆಗಳ ಪರವಾಗಿ ಯಾರು ಮಾತಾಡೋರು, ಯಾರು ಹೇಳೋರು? ಮೇಲ್ಮೇಲೆ ಅದಕ್ಕೆಲ್ಲ ಅತಿಥಿ ಉಪನ್ಯಾಸಕರನ್ನು ಮತ್ತಾರನೋ ಅದು ಲೇಟ್ ಮಾಡಿ ತಂದು ಹಾಕೋದು, ಇವೆಲ್ಲ ಸಾಮಾನ್ಯ ಆಗಿಬಿಟ್ಟದೆ ಇವತ್ತು. ಅದರಲ್ಲೂ ಸರ್ಕಾರಿ ಕಾಲೇಜುಗಳಪ್ಪ ಅಂತಂದ್ರೆ ಯಾರೂ ಕೇಳಲಾರದಂಥ ಒಂದು ಸ್ಥಿತಿ ಬಂದದೆ. ಹೇಳ್ತಾರಲ್ಲ, DDP ಆಯಿತು, ಮತ್ತೇನಾಯಿತು, ಎಲ್ಲರೂ ಹೇಳ್ತಾರೆ. ಈ ನಮ್ಮ ಬೆಳಗಾವಿ ಭಾಗದ DDP ಹೇಳ್ತಾರೆ, ಖಾಲಿ ಇರೋ ಉಪನ್ಯಾಸಕರ ಹುದ್ದೆಗೆ ಅತಿಥಿ ಉಪನ್ಯಾಸಕರನ್ನು ನಿಯೋಜಿಸಿ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಿದ್ದೇವೆ ಅಂತೇಳಿ MM ಕಾಂಬಳೆ ಅವರು ಹೇಳ್ತಾರೆ. ಇಲ್ಲ, ನಾವು ಕಡಿಮೆ ಮಾಡಿಲ್ಲರಿ, ಎಲ್ಲ ಮಾಡೀವಿ ಅಂತ ಹೇಳ್ತಾರೆ. ಇದು ಹೀಗಳು ಅಂದರೆ ಪ್ರತಿಯೊಬ್ಬ ಶಿಕ್ಷಕ ಹೀಗೆ ಹೇಳ್ತಾರೆ. ನಾವೆಲ್ಲ ಕಲಿಸಿದ್ರಿ, ಯಾಕೋ ಮಕ್ಕಳು ಆಸಕ್ತಿ ಕಲಿತಾ ಇಲ್ಲರಿ. ಇದು ನಾವೆಲ್ಲ ಕಡೆ ಕಾಮನ್ನಾಗಿ ಹೇಳ್ತೀವಿ. ಅದೇ ರೀತಿಯಾಗಿ ನಮ್ಮ PI ಭಂಡಾರಿ ಅವರು, ಚಿಕ್ಕೋಡಿಯ ನಮ್ಮ ಶೈಕ್ಷಣಿಕ ಅಲ್ಲಿ ಅಧಿಕಾರಿಗಳು, DDP ಅವರು, ಉಪನ್ಯಾಸಕರ ಹುದ್ದೆ ಕೊರತೆ ಮಧ್ಯೆಯೂ PU ಪರೀಕ್ಷೆಯಲ್ಲಿ ಫಲಿತಾಂಶ ಸುಧಾರಣೆಗೆ ಪ್ರಯತ್ನ ನಡೆಸಿದ್ದೇವೆ, ನಾನಾ ಶೈಕ್ಷಣಿಕ ಚಟುವಟಿಕೆ ಕೈಗೊಂಡಿದ್ದೇವೆ ಅವರು ಒಂದು ಹೇಳ್ತಾರೆ. ಅವರು PI ಭಂಡಾರಿ ಅಂತೇಳಿ ಅಲ್ಲಿ ಚಿಕ್ಕೋಡಿಯ ನಮ್ಮ DDP ಅವರು, ಇಬ್ಬರು DDP ಒಂದು ರೀತಿಯಾದಂಥ ನಾವು ಪ್ರಯತ್ನ ಪಡಾತೀವಿ. ಅದು ವಾಸ್ತವವಾಗಿಲ್ಲ. ನಮ್ಮ ಅನೇಕ ವರದಿಗಾರರು, ಬೇರೆ ಪತ್ರಿಕೆಯ ವರದಿಗಾರರು ಹೋಗಿ ನೋಡಿದಾಗ ಆ ಪ್ರಮಾಣದಲ್ಲಿ ಇಲ್ಲ. ಒಂದನೇದಾಗಿ ಶಿಕ್ಷಕರ ಕೊರತೆ, ಉಪನ್ಯಾಸಕರ ಕೊರತೆ, ಇದು ದೊಡ್ಡ